ಲೇಡೀಸ್ ಅಂಡ್ ಜೆಂಟಲ್ಮನ್, ಬಿಜೆಪಿಯ ಬಾಗಿಲು ಯತ್ನಾಳ್ ಅವರಿಗೆ ಓಪನ್ ಆಗಿದೆ. ಯತ್ನಾಳ್ಗೆ ಈಗ ಫುಲ್ ಡಿಮ್ಯಾಂಡು ಅನ್ನುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಮನೆಯೊಂದು 3 ಬಾಗಿಲಂತಿದ್ದ ಬಿಜೆಪಿಯನ್ನ 2 ಬಾಗಿಲುಗಳನ್ನ ಕ್ಲೋಸ್ ಮಾಡಿ 1 ಬಾಗಿಲನ್ನ ಯತ್ನಾಳ್ ಅವರಿಗೆ ಬಿಜೆಪಿ ಓಪನ್ ಮಾಡಿದೆ. ಯತ್ನಾಳ್ ಹಾಗಾದ್ರೆ ಬಿಜೆಪಿ ಮನೆಗೆ ಹೋಗ್ತಾರಾ? ಬಿಜೆಪಿ ಮನೆಯಲ್ಲಿ ರಾಜನ್ ತರ ಏನಾದ್ರೂ ಮೆರಿತಾರ? ಏನಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ದೇವರು ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾನೆ. ಜನರು ಬಿಟ್ಟು ನಾವು ಇರುವುದಿಲ್ಲ. ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಲಾಗ್ತದೆ. 99 ತಪ್ಪು ಮಾಡೋ ತನಕ ಸುಮ್ಮನೆ ಇರ್ತಾನೆ. ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ. ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ಎಸ್ ವೀಕ್ಷಕರೇ, ಹಿಂದೂ ಹೃದಯ ಸಾಮ್ರಾಟ್ ಅಂತ ಕರ್ನಾಟಕದಲ್ಲಿ ಯಾರಾದ್ರೂ ಇದ್ರೆ ಅದು ಯತ್ನಾಳ್. ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೆ, ಎಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಎಷ್ಟು ಕೊಡುಗೆಯನ್ನು ಅವರು ವಿಜಯಪುರಕ್ಕೆ ನೀಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಮೈಕ್ ಕೈಗೆ ಸಿಕ್ಕರೆ ಮುಸ್ಲಿಂ ವಿರುದ್ಧ ಏನ್ ಬೇಕಾದನ್ನ ಮಾತಾಡಿ ಅಲ್ಲಿ ಇರುವಂತಹ ಜನರನ್ನ ಕೆ ಶೀಳ್ಳೆ ಹೊಡೆಯೋ ತರ ಮಾಡ್ತಾರೆ ಯತ್ನಾಳ್. ಯತ್ನಾಳ್ ಹೋದಲ್ಲೆಲ್ಲ ಸಹಸ್ರಾರು ಜನ ಕಾರ್ಯಕರ್ತರು ಅವ್ರನ್ನ ನೋಡಬೇಕು, ಅವ್ರ ಭಾಷಣ ಕೇಳಬೇಕು ಅಂತ ಕಾಯ್ತಾ ಇರ್ತಾರೆ. ಆ ರೀತಿಯ ಒಂದು ಹವಾ ಕ್ರಿಯೇಟ್ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ನಗರದಿಂದ ಗೆದ್ದು ಬರುವಂತಹ ಯತ್ನಾಳ್ ವಿಜಯಪುರದಲ್ಲಿಯೂ ಕೂಡ ತಮ್ಮ ಭಾಷಣಗಳಿಂದ ಜನಪ್ರಿಯರಾಗಿದ್ದಾರೆ. ಅವ್ರ ಕೆಲಸಗಳಿಂದ ಜನಪ್ರಿಯರಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಎಸ್ ವೀಕ್ಷಕರೇ, ಬಿಜೆಪಿ ಈಗ ಕರ್ನಾಟಕದಲ್ಲಿ ಸಂಕಷ್ಟ. BY ವಿಜಯೇಂದ್ರ ಬಿಜೆಪಿಯ ಅಧ್ಯಕ್ಷರಾದ ಮೇಲೆ ವಿಜಯೇಂದ್ರನ್ಕಿಂತ ದೊಡ್ಡವರು ಯಾರಿದ್ರು, ಹಿರಿಯರು ಯಾರಿದ್ರು, ಅವರು ಮುನ್ಸ್ಕೊಂಡಿದ್ದಾರೆ. ಯಡಿಯೂರಪ್ಪನವರ ಭೇಟಿಗೆ, ಯಡಿಯೂರಪ್ಪನವರ ಮನೆಗೆ ಈ ಬಿಜೆಪಿ ಹಿರಿಯರು, ಯಡಿಯೂರಪ್ಪನವರ ಒಡನಾಡಿಗಳು ಹೋದಾಗೆಲ್ಲ ವಿಜಯೇಂದ್ರ ಪುಟ್ಟ ಬಾಲಕ, ಹುಡುಗನ್ ತರ ಇದ್ದವರು. ಅವ್ರ ಎದುರಿಗೆ ಕೈ ಕಟ್ಕೊಂಡು ನಿಂತ್ಕೊಳ್ಳಕ್ಕೆ, ಅವರನ್ನ ಅಧ್ಯಕ್ಷರು ಅಂತ ಕರೆಯಕ್ಕೆ ಈಗ ಬಿಜೆಪಿಯ ಒಂದು ಬಣದ ನಾಯಕರಿಗೆ ಕಷ್ಟ. ಹಾಗಾಗಿ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಹೋರಾಟ ಶುರುವಾಗಿತ್ತು. ಈ ಹೋರಾಟದಲ್ಲಿ ಯತ್ನಾಳ್ ಮುಂಚೂಣಿಯಲ್ಲಿದ್ರು. ಯತ್ನಾಳ್ಗೆ ಸಪೋರ್ಟ್ ಮಾಡಿದವರು ಯಾರಪ್ಪ ಅಂದ್ರೆ ಇದೇ ವಿಜಯೇಂದ್ರ ಅವರಿಂದ ಅತಂತ್ರರಾದಂಥವ್ರು, ವಿಜಯೇಂದ್ರ ಅವರಿಂದ ಚುನಾವಣೆಯಲ್ಲಿ ಸೋತಂತವರು. ಬಿಜೆಪಿಗೆ ನಿಷ್ಠರಾಗಿದ್ರು ಕೂಡ ವಿಜಯೇಂದ್ರ ಅವರನ್ನು ಸೋಲಿಸಿದ್ರು ಅನ್ನುವ ಹತಾಶೆ ಮತ್ತು ಆ ಒಂದು ದ್ವೇಷ ಆ ನಾಯಕರಲ್ಲಿ ಕಾಡ್ತಾ ಇತ್ತು. ಅವರೆಲ್ಲ ಸೇರಿ ಒಂದು ಗುಂಪು ಕಟ್ಕೊಂಡು ಅದಕ್ಕೆ ಭಿನ್ನರ ಬಣ, ಬಿಜೆಪಿ ಭಿನ್ನರ ಬಣ ಅಂತ ಏನು ಮಾಧ್ಯಮಗಳ ಹೆಸರು, ಅವರು ವಿಜಯೇಂದ್ರ ವಿರುದ್ಧ ಕತ್ತಿ ಮಸಿತಾ ಇದ್ರು, ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಯತ್ನಾಳ್ ಒಂದು ಹೆಜ್ಜೆ ಮುಂದೆ ಹೋಗಿ ತೀರಾ ಕೆಟ್ಟ ಭಾಷೆಯಲ್ಲಿ ಯಡಿಯೂರಪ್ಪ ಮತ್ತು ಮಗ ಅವರನ್ನ ಅಂದ್ರೆ ವಿಜಯೇಂದ್ರ ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ಹೈಕಮಾಂಡ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಹೊರಗೆ ಹಾಕಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಬಿಜೆಪಿಗೂ ಕೂಡ ಯತ್ನಾಳ್ ಅನಿವಾರ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ಯಾರನ್ನ ನಂಬಿಕೊಂಡು ಅಧ್ಯಕ್ಷ ಸ್ಥಾನ ಕೊಟ್ಟು ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿತ್ತು, ಅವರಿಂದ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಅನ್ನುವ ರಿಪೋರ್ಟ್ಗಳು ಬಿಜೆಪಿ ಹೈಕಮಾಂಡ್ಗೆ ಮುಟ್ಟಿದ್ದಾವೆ. ಅಲ್ಲದೆ ಯತ್ನಾಳ್ ಅವ್ರನ್ನ ಹೊರಗಿಟ್ರೆ ಮುಂದಿನ 2028ರ ವಿಧಾನಸಭಾ ಚುನಾವಣೆ, 2029ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವು ಕಷ್ಟ ಅನ್ನುವಂಥ ತೀರ್ಮಾನಕ್ಕೀಗ ಬಿಜೆಪಿ ಹೈಕಮಾಂಡ್ ಬಂದಂತೆ. ಎಸ್ ವೀಕ್ಷಕರೇ, ಈ ಎಲ್ಲದನ್ನ ಮನಗಂಡು ಯತ್ನಾಳ್ ಬಿಜೆಪಿಗೆ ಬೇಕು ಅಂತ ಕಾರ್ಯಕರ್ತರ ಹಕ್ಕೊತ್ತಾಯ ಏನ್ ಬರ್ತಾ ಇತ್ತು, ಜನರು ಕೂಡ ಯತ್ನಾಳ್ ಪರವಾಗಿದ್ದಾರೆ ಅಂತ ಏನ್ ಬರ್ತಾ ಇತ್ತು, ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಜನ ಸೇರ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ಗಳು ಏನು ಹೈಕಮಾಂಡ್ಗೆ ಹೋಗ್ತಾ ಇತ್ತು, ಇದೆಲ್ಲವನ್ನ ಪರಿಗಣಿಸಿ ಈಗ ಬಿಜೆಪಿ ಯತ್ನಾಳ್ ಅವರಿಗೆ ಬಾಗಿಲನ್ನ ಓಪನ್ ಮಾಡಿದೆ. ಬಿಜೆಪಿಗೆ ಯತ್ನಾಳ್ ಬರೋದಾದ್ರೆ ಬರಬಹುದು ಅನ್ನುವ ಸಂದೇಶವನ್ನ ಯತ್ನಾಳ್ ಅವರಿಗೆ ನೀಡಿದೆ. ಯತ್ನಾಳ್ ಬೆಂಬಲಿಗರು ಅಂತ ಏನು ಗುರುತಿಸ್ಕೊಂಡಿದ್ರು ಈ ಭಿನ್ನರ ಮತದಲ್ಲಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, GM ಸಿದ್ದೇಶ್ವರ್ ಆಗಿರ್ಬೋದು, ಈ ರೀತಿ ವಿವಿಧ ನಾಯಕರು ಏನಿದಾರಲ್ಲ ಅವರೆಲ್ಲರೂ ಕೂಡ ಯತ್ನಾಳ್ ಅವ್ರನ್ನ ಬಿಜೆಪಿಗೆ ಕರೆದುಕೊಂಡು ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಆ ಪ್ರಯತ್ನ ಈಗ ಫಲ ಕೊಟ್ಟಿರೋ ರೀತಿ ಕಾಣ್ತಾ ಇದೆ. ಯತ್ನಾಳ್ ಅವರು ಬಿಜೆಪಿಗೆ ಬೇಕು ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂತಿದೆ. ಆದರೆ ಯತ್ನಾಳ್
ತನಗೇನಾದ್ರೂ ಜವಾಬ್ದಾರಿ ಕೊಟ್ರೆ, ತನಗೇನಾದ್ರೂ ಹುದ್ದೆ ಕೊಟ್ರೆ, ತನಗೇನಾದ್ರೂ ಭರವಸೆ ಕೊಟ್ರೆ ಮಾತ್ರ ಬಿಜೆಪಿಗೆ ಹೋಗ್ತೀನಿ ಅನ್ನುವ ಹಠವನ್ನ ಹಿಡ್ಕೊಂಡು ಕೂತಿದ್ದಾರೆ. CM ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ CM. ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ ಬಗ್ಗಿಸಿಲ್ಲ, ಸುಮ್ಮನೆ ಮತ್ತೆ ಹಿಂದಿನ ಸೀಟ್ನಾಗ ಕುಂಟ್ರದಾಗ ಅವರಾಗಿ ಕರೆದು ನೀ ಹೇಳಿದ ಎಲ್ಲದಕ್ಕೂ ನಾವು ಒಪ್ಪಿಕೊಂಡಪ್ಪ ಬಾ ಅಂದ್ರೆ ಹೋಗ್ತೀವಿ, ನಾವೇನೂ ಒಪ್ಪಗೋದಿಲ್ಲ ಅಂದ್ರೆ ಬಿಡ್ತೀವಿ. ಕೇಸರಿ ಕಲಿ, ಹಿಂದೂ ಹುಲಿ ಅಂತ ಏನು ಹೇಳ್ತಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅವರಿಗೀಗ ಬಿಜೆಪಿಗೆ ಬರಲಿಕ್ಕೆ ಬಿಜೆಪಿ ಬಾಗ್ಲನ್ನ ಓಪನ್ ಮಾಡಿದ್ರು ಕೂಡ ಈಗ ಮೀನಮೇಷ ಎಣಿಸ್ತಿರೋದು ಯತ್ನಾಳ್. ಹೋಗ್ಬೇಕೋ ಬೇಡವೋ, ಅಥವಾ JCB ಏನಾದರೂ ತರಬೇಕಾ, ಬಿಜೆಪಿ ಯಾವ ರೀತಿ ಅವ್ರನ್ನ ನೋಡ್ಕೊಳ್ಳುತ್ತೆ, ಸರಿಯಾದ ಗೌರವ ಕೊಡುತ್ತೋ ಇಲ್ವೋ ಅನ್ನುವ ಆತಂಕದಲ್ಲಿ ಯತ್ನಾಳಿದ್ದಾರೆ. ಬಿಜೆಪಿಯಿಂದ ಅದಕ್ಕೆ ಸ್ಪಷ್ಟವಾದ ಭರವಸೆ ಸಿಕ್ಕರೆ ಯತ್ನಾಳ್ ಬಿಜೆಪಿ ಸೇರೋದು ಪಕ್ಕ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.